ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿದ್ದರಿಂದ ನಾನು ಎಷ್ಟೊಂದು ದಿನ ಆದಮೇಲೆ ಪಲಾವ್ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಅದಕ್ಕೋಸ್ಕರ 20 ಡೇಸಿಂದ ಮಾಡಿರಲಿಲ್ಲ ಮನೇಲಿ ಏನೂ. ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ ನೋಡಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಬಾಣಲೆಗೆ ಒಂಚೂರು ಎಣ್ಣೆ, ಮೆಣಸಿನ್ಕಾಯಿ, ಈರುಳ್ಳಿ, ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ರುಬ್ಕೊಳ್ಳೋಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಮಾಡೋಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಒಂದು 10 to 15 ಮಿನಿಟ್ಸು. ಅದಾದಮೇಲೆ ನಾನು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಒಂಚೂರು ಚಕ್ಕೆ ಪೌಡರ್ ಹಾಕ್ಕೊಂಡು ಅದು ಈಗ ಫ್ರೈ ಮಾಡಿರ್ತೀನಲ್ಲ ಮೆಣಸಿನ್ಕಾಯಿ, ಈರುಳ್ಳಿ, ಪುದೀನ ಸೊಪ್ಪನ್ನ ಅದನ್ನು ಹಾಕ್ಕೊಂಡು ನೀಟಾಗಿ ನುಣ್ಣಕ್ಕೆ ರುಬ್ಕೊಳ್ತೀನಿ. ಇದು ಹಂಗೆ ಫ್ರೈ ಮಾಡ್ತಾಯಿರಿ ಒಂದು 15 ಮಿನಿಟ್ಸು. ಫ್ರೈ ಆದಮೇಲೆ ಇದು ಆರಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತೀನಿ ನೋಡಿ. ಅಲ್ಲಿ ತನಕ ಫ್ರೈ ಮಾಡ್ತಾನೆ ಚೆನ್ನಾಗೆ. ಯಾಕೆ ನಾನು ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ಅಂದರೆ ಬಿರಿಯಾನಿದು ನಮ್ಮಮ್ಮಗೆ ಆಪ್ರೇಷನ್ ಆಗಿತ್ತು, ಅದರಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನಾವು ಮಾಡಿದ್ರೆ ಅಮ್ಮನೂ ತಿನ್ನಬೇಕು ಅಂತ ಅಂದ್ಕೊಳ್ತಾರೆ ಅಂತ. ಈಗ ಡಾಕ್ಟ್ರ್ ಹೇಳಿದ್ರು ತಿನ್ಬೋದು ನೀವು ಖಾರನೆಲ್ಲ ಅಂತ, ಅದಕ್ಕೋಸ್ಕರ ಮಾಡಿದ್ದೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಚಿಕ್ಕದಾಗಿ ಹಚ್ಕೊಂಡಿದ್ದೆ, ಅದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ. ಟೊಮೆಟೊ ಒಂದು 10 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಚಿಕನ್ನು ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ. ನಾನು 1 kg ಚಿಕನ್ ತಂದು ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ ಚಿಕನ್ ತೊಳೆದಿಟ್ಕೊಂಡೆ. ಈಗ ಹಾಕಿದ್ದೀನಿ ನೋಡಿ ಚಿಕನ್ ನೀರು ಸುಂಡ ತನಕನೂ ಇನ್ನೇನು ಹಾಕ್ಬೇಡಿ. ನೀರು ಸುಂಡಾದಮೇಲೆ ನೆಕ್ಸ್ಟು ರುಬ್ಬಿರೋ ಮಸಾಲನ ಹಾಕಬೇಕು. ಆಮೇಲೆ ನಾನು ಬಾಸುಮತಿ ಅಕ್ಕಿ ಯೂಸ್ ಮಾಡ್ತೀನಿ. ನೆಕ್ಸ್ಟು ಮೊಸರು ಹಾಕಿದೆ ಒಂದು ಲೋಟ. ಆಮೇಲೆ ಒಂಚೂರು ನಿಂಬೆ ರಸ ಹಾಕಿದೆ, ಅದು ಮಿಸ್ ಆಗೋಗಿದೆ. ಅಚ್ಕಾರದ ಪುಡಿ, ಆಮೇಲೆ ನೀರು ಸುಂಡ್ಕೊಂಡು ಆದಮೇಲೆ ಮಸಾಲೆ ಹಾಕಬೇಕು. ಮಸಾಲೆ ಹಾಕಿದ್ಮೇಲೆ ಮಸಾಲೆ ಸ್ಮೆಲ್ ಹೋಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಆಮೇಲೆ ನನಗೇನೋ ಕೆಲಸ ಬಂತು ಅಂತ ಪೊಂಗಕ್ಕೆ ಇಟ್ಟು ಅಮ್ಮಂಗೆ ಹೇಳ್ಬಿಟ್ಟು ಹೇಳಿದ್ದೆ ಆಫ್ ಮಾಡಿ ಅಂತ. ನೆಕ್ಸ್ಟ್ ನಾನು ಡೆಕತ್ಲಾನಿಗೆ ಹೋಗಿದ್ದೆ ಇವತ್ತು. ನಾಳೆಯಿಂದ ಜಿಮ್ಮಿಗೆ ಹೋಗ್ತಾಯಿದ್ದೀನಿ. ಹೊಸ ರೆಸಲ್ಯೂಷನು, ಜಿಮ್ಮಿಗೆ ಸೇರ್ಕೋಬೇಕು, ಡಯಟ್ ಮಾಡಬೇಕು ಅಂತ. ಅದಕ್ಕೆ ಜಿಮ್ ಐಟಮ್ಸ್ ತೊಗೊಳಕ್ಕೆ ಹೋಗಿದ್ದೆ. ನಾನು ಯಶಿಕಾ ಚಂದು ಹೋಗಿದ್ವಿ. ಅಲ್ಲೊಂದು 15 to 20 ಮಿನಿಟ್ಸ್ ಅಲ್ಲೇ ಆಟ ಮಾಡಿಕೊಂಡು 15 to 20 ಮಿನಿಟ್ಸ್ ಅಲ್ಲೇ ಆಟ ಆಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಬಾಯ್ ಎವ್ರಿ ಒನ್.